ವೃಶ್ಚಿಕ ರಾಶಿಯವರ ಆಗಸ್ಟ್ 2026ರ ಭವಿಷ್ಯ ಯಾವ ರೀತಿ ಇದೆ ನೋಡೋದಾದರೆ, ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ತಿಂಗಳಾಗಿರುತ್ತೆ. ಅದರಲ್ಲೂ ಕೂಡ ಆಗಸ್ಟ್ 8ನೇ ತಾರೀಕಿನಿಂದ 22ನೇ ತಾರೀಕುವರೆಗಿನ ಅವಧಿ ಏನಿರುತ್ತೆ, ಇದು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಬಲವಾದಂತಹ ಸಮಯವಾಗಿರುತ್ತೆ. ವೃತ್ತಿಯಲ್ಲಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಬಹಳ ಉನ್ನತಿಯನ್ನು ಕಾಣ್ತೀರಿ. ಹೊಸ ಯೋಜನೆಗಳಿಗೆ ಚಾಲನೆ ನೀಡೋದಕ್ಕೆ ಮತ್ತು ಹಿರಿಯರೊಂದಿಗೆ ಉತ್ತಮ ಸಂವಾದವನ್ನು ನಡೆಸೋದಕ್ಕೆ, ಅಂದರೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ನಿಮ್ಮ ಹಿರಿಯರ ಜೊತೆ ಮಾತಾಡೋದಕ್ಕೆ ಅಥವಾ ವೃತ್ತಿರಂಗದಲ್ಲೂ ಕೂಡ ಹಿರಿಯರ ಜೊತೆ ಮಾತಾಡೋದಕ್ಕೆ ಬಹಳ ಒಳ್ಳೆಯ ಟೈಮ್ ಇದು. ಆದಾಗ್ಯೂ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಅಸ್ಥಿರತೆ ಇರುತ್ತೆ. ಮನೆಯಲ್ಲಿ ಭಾವನಾತ್ಮಕವಾಗಿ ನೀವು ತಾಳ್ಮೆ ಕಾಯ್ದುಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿರುತ್ತೆ. ಅಂದರೆ ತಾಳ್ಮೆ ಇಟ್ಕೋಬೇಕಾಗತ್ತೆ ನೀವೆಲ್ಲ ವಿಚಾರದಲ್ಲೂ ಕೂಡ. ಇನ್ನು ಒಂದೊಂದೇ ಕ್ಷೇತ್ರವನ್ನು ನೋಡೋದಾದರೆ, ವೃತ್ತಿ ಮತ್ತು ಶಿಕ್ಷಣ ನೋಡೋಣ. ಮೊದಲಿಗೆ ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಬುಧ ಮತ್ತು ಗುರು ಗ್ರಹಗಳ ಒಕ್ಕೂಟ ಇರೋದರಿಂದ ಉದ್ಯೋಗಿಗಳಿಗೆ, ವೃಶ್ಚಿಕ ರಾಶಿಯ ಉದ್ಯೋಗಿಗಳಿಗೆ ಇದು ಬಹಳ ಶುಭ ಕಾಲ. ವಿದ್ಯಾರ್ಥಿಗಳಾಗಿದ್ದರೆ ಕಠಿಣ ಪರಿಶ್ರಮದ ಅಗತ್ಯ ಇದ್ದರೂ, ಅಂದರೆ ಪರಿಶ್ರಮ ಪಡಲೇಬೇಕು, ಪರಿಶ್ರಮ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಮತ್ತು ಹೊಸ ಅಧ್ಯಯನಗಳನ್ನು, ಹೊಸದಾಗಿ ಏನಾದರೂ ನೀವು ಕಲಿತೀರಿ ಅಥವಾ ಇನ್ನೂ ಏನಾದರೂ ಅಧ್ಯಯನ ಮಾಡಬೇಕು ಅಂತಿದ್ರೆ ಬಹಳ ಒಳ್ಳೆಯ ಟೈಮ್ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸಮಯ, ಅಂದರೆ ಈ ಆಗಸ್ಟ್ ತಿಂಗಳು. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ಥಿರವಾದ ನಿರ್ಧಾರಗಳು ಬಹಳ ಉತ್ತಮ. ಅಂದರೆ ನೀವು ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಳ್ತೀರಿ. ಅದು ಮುಂದೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ, ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ನಿಮ್ಮ ಅದೃಷ್ಟದ ಸ್ಥಾನದಲ್ಲಿ ಗುರುಗ್ರಹದ ಪ್ರಭಾವ ಇರೋದರಿಂದ ನಿರೀಕ್ಷಿತವಾದಂತಹ, ಅಂದರೆ ನೀವು ಯಾವುದೋ ಒಂದು ಹಣ ಬರಬೇಕು ಅಂತ ಕಾಯ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಲೂ ಆ ಹಣ ನಿಮ್ಮ ಕೈ ಸೇರುತ್ತೆ. ನಿರೀಕ್ಷಿತ ಧನಾಗಮ ಆಗೋದು ಅಂತ ಹೇಳ್ತೀವಿ. ಮತ್ತು ಅದೃಷ್ಟದ ಬೆಂಬಲ ಕೂಡ ನಿಮಗೆ ಸಿಗೋದು. ನಿಮ್ಮ ಜೊತೆಗೆ ಅದೃಷ್ಟ ಕೂಡ ಇರೋದರಿಂದ ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗ್ತವೆ. ಆಮೇಲೆ 4ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಹಾಗಾಗಿ ಮನೆಯ ವಾತಾವರಣದಲ್ಲಿ ಅಥವಾ ನೀವೆಲ್ಲಿ ವಾಸ ಮಾಡ್ತೀರಿ, ವಾಸಸ್ಥಳ, ಅಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳುಂಟಾಗುವಂಥದ್ದು ನಿಮ್ಮ ಯಾರಿರ್ತೀರಿ ಮನೆಯಲ್ಲಿ, ಮನೆಯ ಸದಸ್ಯರ ನಡುವೆ. 7ನೇ ಮನೆಯಲ್ಲಿರುವಂತಹ ಕುಜನ ಪ್ರಭಾವದಿಂದಾಗಿ, ಮಂಗಳ ಪ್ರಭಾವದಿಂದಾಗಿ ಕೋಪ ಅಥವಾ ಆವೇಶ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಂಗಳ ಅಗ್ನಿತತ್ವ, ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ. ಹಾಗಾಗಿ ಸಂಗಾತಿಯೊಂದಿಗೆ ಯಾವುದೇ ರೀತಿಯ ವಾದ ವಿವಾದಗಳಿಗೆ ನೀವು ಹೋಗದೇ ಇರೋದು ಒಳ್ಳೆಯದು. ಯಾವುದೇ ಇದ್ದರೂ ಕೂಡ ಅದನ್ನ ಅಲ್ಲಿಂದಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು. ಯಾವುದನ್ನು ಮುಂದುವರ್ಸ್ಕೊಂಡು ಹೋಗಬೇಡಿ, ವಾದ ಮಾಡೋದಕ್ಕೆ ಹೋಗಬೇಡಿ ಸಂಗಾತಿ ಜೊತೆಗೆ. ಇನ್ನು ಆರೋಗ್ಯ ವಿಚಾರಕ್ಕೆ ಬಂದರೆ, ಇಲ್ಲಿ ದೈಹಿಕವಾಗಿ ಆರೋಗ್ಯ ಉತ್ತಮವಾಗಿದ್ದರೂ ಕೂಡ ವೃಶ್ಚಿಕ ರಾಶಿಯವರಿಗೆ 10ನೇ ಮನೆಯಲ್ಲಿ ಕೇತು ಇರೋದರಿಂದ ವೃತ್ತಿ ಬದುಕಿನ ಬಗ್ಗೆ ಅನಗತ್ಯ ಭಯ ಕಾಡುತ್ತೆ. ನಿಮಗೆ ಮುಂದೇನಾಗುತ್ತೋ ಅನ್ನುವಂಥ ಭಯ ನಿಮ್ಮನ್ನು ಕಾಡುತ್ತೆ. ಅಂದರೆ ವೃತ್ತಿ ಜೀವನದಲ್ಲಿ ಏನಾಗಬಹುದು ಅನ್ನುವಂಥದ್ದು, ಅಥವಾ ನಿಮಗೆ ನೀವೇ ಕೀಳರಿಮೆಯನ್ನು ನೀವು ಬೆಳೆಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಂದರೆ ನನ್ನ ಕೆಲಸ ಏನೂ ಆಗೋದಿಲ್ಲ, ಅಥವಾ ಅವರೆಲ್ಲರಿಗಿಂತ ನಾನು ಕಡಿಮೆ ಇದ್ದೀನಿ ಅನ್ನುವ ರೀತಿಯಲ್ಲಿ ಕೀಳರಿಮೆ ಕಾಡುವಂಥ ಸಾಧ್ಯತೆ ನಿಮಗಿರುತ್ತೆ. ಮಾನಸಿಕ ಸ್ಥಿತಿ ಇದು. ಮತ್ತು ಮನಸ್ಸನ್ನು ಪ್ರಶಾಂತವಾಗಿಟ್ಕೊಳ್ಳೋದಕ್ಕೆ ನೀವು ಧ್ಯಾನ ಮಾಡಬೇಕಾಗತ್ತೆ, ಯೋಗ ಮಾಡಬೇಕಾಗತ್ತೆ. ಇದೆಲ್ಲ ಮಾಡೋದ್ರಿಂದ ಒಂದಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.